ಲಾಟಿ ಕ್ರೌರ್ಯ ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ನನ್ ಗಂಡನ ಅದೇ ಸ್ಟೇಷನ್ ಅಲ್ಲಿ ಡೆತ್ ಮಾಡ್ಬಿಟ್ರಲ್ಲ, ಆ ಸತ್ತಿರೋ ಬಾಡಿನ ಸುಮ್ಕೆ ಮೇಲೆ ನೋಟಕ್ಕೆ ಟಾಟಾ ಸಿಗಾಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿ ಯಾಕೆ ಕರ್ಕೊಂಡು ಹೋಗ್ಬೇಕು? ಇವನು ಕೂಲಿ ಕಾರ್ಮಿಕ, ಕಟ್ಟಡ ಕಾರ್ಮಿಕ. ನನ್ ಗಂಡ ಈಗ ಇರ್ಬೇಕಪ್ಪ ಅಂದ್ರೆ ನನ್ ಗಂಡನೇ. ಈಗ ಯಾರು ಉಂಟು? ನನ್ನ ಎರಡು ಮಕ್ಕಳಿಗೆ ಯಾರು ನೋಡ್ಕೋಬೇಕು? ನನ್ ಗಂಡ ಎಷ್ಟು ಅಲ್ಲ ಅಂತಿರ್ಬೋದು ಸರ್. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿ ಈಗ ಕಸ್ಟೋಡಿಯಲ್ ಡೆತ್ ಬೆಂಕಿ ಹೊತ್ತಿ ಉರಿಯುತ್ತಿದೆ. ನನ್ನ ಗಂಡನನ್ನ ಅದೇ ಸ್ಟೇಷನ್ ಅಲ್ಲೇ ಹೊಡೆದು ಸಾಯಿಸಿ ಬಿಟ್ರಲ್ಲ ಸರ್. ಕೂಲಿ ಮಾಡಿ ಸಾಕೋ ಗಂಡನ್ನ ಕೊಂದು ಸತ್ತ ಬಾಡಿನ ನಾಯಿಗೆ ಎಸೆದಂಗೆ ಆಟೋದಲ್ಲಿ ತಗೊಂಡು ಹೋಗಿ ಹಾಕಿದ್ದಾರಲ್ಲ ಅಂತ ಮೃತ ಖಲೀಲ್ ಪತ್ನಿ ಶೈನಾಜ್ ಪೊಲೀಸರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾಳೆ. ಬುದ್ಧಿ ಹೇಳಿ ಕಳಿಸ್ತಾರೆ ಅಂತ ಸ್ಟೇಷನ್ಗೆ ಕಳಿಸಿದ್ರೆ ಶವವಾಗಿ ಹೊರಗಡೆ ತಂದಿಟ್ಟ ಪೊಲೀಸರ ಕಾಕಿ ದೌರ್ಜನ್ಯಕ್ಕೆ ಇಡೀ ರಾಜ್ಯವೇ ಕಣ್ಣೀರಿಡ್ತಿದೆ. ಹರಪ್ಪನಹಳ್ಳಿ ಮೂಲದ ಪ್ರಸ್ತುತ ಹಗರಿಬೊಮ್ಮನಹಳ್ಳಿಯ ಜಾಲಿನಗರದಲ್ಲಿ ವಾಸವಾಗಿದ್ದ 38 ವರ್ಷದ ಖಲೀಲುಲ್ಲಾ ಅಲಿಯಾಸ್ ಖಲೀಲ್ ವೃತ್ತಿಯಲ್ಲಿ ಒಬ್ಬ ಕಟ್ಟಡ ಕಾರ್ಮಿಕ. ದಿನಗೂಲಿ ಮಾಡಿ ಸಂಸಾರ ನಡೆಸುತ್ತಿದ್ದ ಈತನಿಗೆ 2 ಚಿಕ್ಕ ಮಕ್ಕಳಿದ್ದಾರೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ನಂದೀಪುರದ ಶೈನಾಜ್ ಜೊತೆ ಮದುವೆಯಾಗಿದ್ದ ಖಲೀಲ್ ಪಟ್ಟಣದಲ್ಲೇ ಸಂಸಾರ ಮಾಡಿಕೊಂಡಿದ್ದ. ಆದರೆ ಕೌಟುಂಬಿಕ ವಿಚಾರವಾಗಿ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಜಗಳಗಳು ನಡೀತಾ ಇತ್ತು. ಶನಿವಾರ ರಾತ್ರಿ ಖಲೀಲ್ ಕುಡಿದುಕೊಂಡು ಬಂದು ಗಲಾಟೆ ಮಾಡಿದ್ದಾನೆ. ಗಂಡನಿಗೆ ಪೊಲೀಸರು 4 ಮಾತು ಬುದ್ಧಿ ಹೇಳಿ ಕಳಿಸಿದ್ರೆ ಸರಿ ಹೋಗ್ತಾನೆ ಅಂತ ಶೈನಾಜ್ 112ಗೆ ತುರ್ತು ಸಹಾಯವಾಣಿಗೆ ಕಾಲ್ ಮಾಡಿ ದೂರು ನೀಡಿದ್ದಾಳೆ. ದೂರು ಬಂದ ತಕ್ಷಣ ಸ್ಥಳಕ್ಕೆ ಹೋದ 112 ಸಿಬ್ಬಂದಿ ಖಲೀಲ್ನನ್ನು ವಶಕ್ಕೆ ಪಡೆದು ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಶೈನಾಜ್ ಪೊಲೀಸರ ಹತ್ತಿರ ಅತ್ತು ಕೇಳಿಕೊಳ್ತಿದ್ದಾರೆ. ನನ್ನ ಗಂಡ ಎಷ್ಟೇ ಸಾಲ ಮಾಡಲಿ, ಕುಡಿಲಿ, ನನ್ನ ಗಂಡ ನನಗೆ ಬೇಕು ಅಂತ ನಾನು ಜೀವನ ಮಾಡಿಕೊಂಡು ಬಂದೆ. ಬುದ್ಧಿ ಹೇಳಿ ಕಳಿಸ್ತಾರೆ ಅಂತ ನಂಬಿ ಠಾಣೆಗೆ ಕರೆದುಕೊಂಡು ಹೋದ್ರೆ ನನ್ನ ಕಣ್ಣೆದುರೇ ಪೊಲೀಸರು ನನ್ನ ಗಂಡನಿಗೆ 2 ಬಾರಿಸಿದ್ರು. ಪೊಲೀಸರು ಹೊಡೆಯೋದನ್ನ ನೋಡಕ್ಕಾಗದೆ ಶೈನಾಜ್ ಸ್ಟೇಷನ್ ಹೊರಗಡೆ ಹೋಗಿ ನಿಂತುಕೊಂಡಿದ್ದಾರೆ. ಆದರೆ ಒಳಗಡೆಯಿಂದ ಖಲೀಲ್ ಹಿಗ್ಗಾಮುಗ್ಗ ಹೊಡೆಸಿಕೊಂಡು ಜೋರಾಗಿ ಚೀರುತ್ತಿದ್ದ ಸೌಂಡ್ ಕೇಳ್ತಾ ಇತ್ತಂತೆ. ಪೊಲೀಸರು ಹೊಡೆದು ಸಾಯಿಸಿಬಿಟ್ಟು ಸುಮ್ಮನೆ ಮೇಲ್ನೋಟಕ್ಕೆ ಗವರ್ಮೆಂಟ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾರೆ. ಆಮೇಲೆ ಟಾಟಾ ಎಸ್ ಗಾಡಿ ಹಾಗೂ ಆಟೋದಲ್ಲಿ ನಾಯಿಗೆ ಎಸೆದ ಹಾಗೆ ಶವವನ್ನ ಎಸೆದು ಹೋದ್ರು. ಇಂಥ ಪೊಲೀಸರ ಅಗತ್ಯ ಸರ್ಕಾರಕ್ಕೆ ಏನಿದೆ? ಇವರನ್ನ ಕೆಲಸದಿಂದ ತೆಗೆದು ಮನೆಗೆ ಕಳಿಸಬೇಕು ಅಂತ ಶೈನಾಜ್ ಆಕ್ರೋಶದಿಂದ ಕಣ್ಣೀರಿಟ್ಟಿದ್ದಾರೆ. ಈಗಿನ ದಿನಗಳಲ್ಲಿ ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲೂ CCTV ಇರುತ್ತೆ. ಶೈನಾಜ್ ನೇರವಾಗಿಯೇ ಸವಾಲು ಹಾಕಿದ್ದಾರೆ. ಠಾಣೆಯಲ್ಲಿ CC ಫುಟೇಜ್ ಇದೆಯಲ್ಲ, ಅದನ್ನು ಹೊರಗಡೆ ಹಾಕಿ ತೋರಿಸಲಿ. ನಾವು ಬಂದಾಗಿನಿಂದ ಹಿಡಿದು ಪೊಲೀಸರು ನನ್ನ ಗಂಡನಿಗೆ ಹೊಡೆದಿರುವುದು, ಆಮೇಲೆ ಏನು ನಡೀತು ಅನ್ನೋದು CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಪೊಲೀಸರು ಕರೆಕ್ಟ್ ಆಗಿದ್ರೆ ಆ ಫುಟೇಜ್ ರಿಲೀಸ್ ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಹುಡುಗನ ಇರ್ಬೋದು, ಕುಡಿಬಹುದು, ಅವನಿಗೆ 2 ಮಕ್ಳು ಅನ್ನೋದು ಅವ್ನ ಮನಸ್ಸಲ್ಲಿ ಇರುತ್ತೆ. ಆ ಸಮಯದಲ್ಲಿ ಒಂದಿಟ್ಟು ಇಟ್ಕೊಂಡ್ಲಿಲ್ಲಲ್ಲ ಅವ್ರು ಅನ್ನೋದೊಂದು ಬೇಜಾರು ತುಂಬಾ ಬಂದಿದೆ ಸರ್. ಅದಕ್ಕೂ ಬೇಜಾರಾದ್ರೆ ನನ್ ಗಂಡನ ಅದೇ ಸ್ಟೇಷನ್ ಅಲ್ಲಿ ಡೆತ್ ಮಾಡ್ಬಿಟ್ರಲ್ಲ, ಆ ಸತ್ತಿರೋ ಬಾಡಿನ ಸುಮ್ಕೆ ಮೇಲೆ ನೋಟಕ್ಕೆ ಟಾಟಾ ಸಿಗಾಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿ ಯಾಕೆ ಕರ್ಕೊಂಡು ಹೋಗ್ಬೇಕು ಇವನು? ಅದು ನನಗೆ ನೋವಿರೋದು. ನನ್ ಗಂಡ ಎಷ್ಟು ಅಲ್ಲ ಅಂದಿರ್ಬೋದು ಸರ್. ಅವ್ರು ಕೇಸ್ ಮಾಡಿದೀಯಲ್ಲಮ್ಮ, ನಾವ್ ಎಂಕ್ವೈರಿ ಮಾಡ್ತಿದೀವಮ್ಮ ಅಂತರು ಅಷ್ಟು ಹೊಡೆದಿದಾರಲ್ಲ ಸರ್. ಈಗ CC ಫುಟೇಜ್ ಇರೋದಿಲ್ವಾ ಆಫೀಸ್ ಅಂದಿದೆ? ಇರುತ್ತೆ ತಾನೆ, ತೋರ್ಸ್ಬೇಕಲ್ಲ ಅಂತಾರು. ಈಗ ಅವ್ರು ಕರೆಕ್ಟ್ ಆಗಿದ್ರೆ ಗೌರ್ಮೆಂಟ್ ಇಲ್ಲಿಂದ ಯಾಕೆ ಅವ್ರಿಗೆ ಬಿಟ್ಟಿರ್ತಾರೆ? ಕಷ್ಟ ಸುಖಕ್ ತಾನೆ. ಒಂದ್ ಹೆಣ್ಮಗಳು ಬಂದಳಪ್ಪ ಅಂದ್ರೆ ಅವ್ರ ಎಲ್ಲ CC ಫುಟೇಜ್ ಆಗಿರ್ಬೇಕು. ಅದು ಹೊಡೆದಿರೋದ್ರಿಂದ ಹಿಡಿದು ನಾವ್ ಬಂದಿರೋದ್ರಿಂದ ಹಿಡಿದು ಏನ್ ನಡೆದಿದೆ ಘಟನೆ ಅನ್ನೋದು ಅವ್ರು ಹೊರಗಡೆ ಹಾಕ್ಬೇಕು. ಹಾಕಲ್ಲ ಅಂದ್ರೆ ಬಿಡೋರು ಯಾರಿದಾರೆ ಇಲ್ಲಿ? ಅದನ್ನ ತರಿಸ್ತೀನಿ ಹೊರಗಡೆ. ಅವ್ರು ಇನ್ನೊಂದ್ 2 ದಿನದ ಮಟ್ಟಿಗೆ ಅವರು ನಮಗ್ ತೋರ್ಸಿದ್ರೆ ಓಕೆ, ಮುಂದೆ ನಾವ್ ಬೆಂಗಳೂರು ಮಟ್ಟಕ್ಕೆ ಹೋಗಕ್ಕೂ ರೆಡಿ ಇದೀವಿ. ಇಂಥವ್ರನ್ನ ಯಾಕೆ ಡ್ಯೂಟಿ ತಗೋಬೇಕು ಇವ್ರು ಮೇಲ್ಗಡೆ ಅಧಿಕಾರಿಗಳು? ಇಂತರ ಡ್ಯೂಟಿ ಅವಶ್ಯಕತೆನೇ ಇಲ್ಲ, ಮನೆಗೆ ಮಾಡ್ಕೊಂಡು ಇದ್ ಬಿಡ್ಬೇಕು. ಕೂಲಿ ಕಾರ್ಮಿಕ, ಕಟ್ಟಡ ಕಾರ್ಮಿಕ ನನ್ ಗಂಡ. ಕಷ್ಟದ ನನಗೆ ಇರ್ಬೇಕಪ್ಪ ಅಂದ್ರೆ ನನ್ ಗಂಡನೇ. ಈಗ ಯಾರು ಉಂಟು? ನನ್ನ 2 ಮಕ್ಕಳಿಗೆ ಯಾರು ನೋಡ್ಕೋಬೇಕು? 4 ಮಾತು ಹೇಳ್ಬೇಕು, ಬುದ್ಧಿ ಹೇಳ್ಬೇಕು. ಸಾಯೋ ಮಟ್ಟಕ್ಕೆ ಇವ್ರು ಡೆತ್ ಕೇಸ್ ಅನ್ನಂಗ್ ಮಾಡ್ಕೊಂಡು
ಕುಂತಿದಾರಲ್ಲ, ನನ್ಗೆ ಯಾರು ಗೆತ್ತೆ ಈಗ? ಇತ್ತ ಪೊಲೀಸ್ ಠಾಣೆ ನೀಡಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ವಿಚಾರಣೆಗಾಗಿ ಠಾಣೆಯಲ್ಲಿದ್ದ ಖಲೀಲ್ಗೆ ಇದ್ದಕ್ಕಿದ್ದಂತೆ ಫಿಟ್ಸ್ ಬಂದಿತ್ತು. ತಕ್ಷಣವೇ ಆತನನ್ನ ಆಸ್ಪತ್ರೆಗೆ ದಾಖಲಿಸಲು ಪ್ರಯತ್ನಿಸಿದೆವು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಎಂದು ಹೇಳಲು ಹೊರಟಿದ್ದಾರೆ. ಆದರೆ ಕಸ್ಟಡಿಯಲ್ಲಿದ್ದಾಗ ಮುಂಜಾನೆ 3 ಗಂಟೆ ವೇಳೆಗೆ ಪೊಲೀಸರು ಖಲೀಲ್ನನ್ನ ಆಟೋದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ತಂದಾಗ ವೈದ್ಯರು ಪರಿಶೀಲಿಸಿ ಆತ ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ಮೃತಪಟ್ಟಿದ್ದಾನೆ ಎಂದು ಘೋಷಿಸಿದ್ದಾರೆ. ಠಾಣೆಯಲ್ಲಿ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡಿ ಸತ್ತ ಮೇಲೆ ಆಸ್ಪತ್ರೆಗೆ ತಂದು ನಾಟಕವಾಡುತ್ತಿದ್ದಾರೆ ಎಂದು ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಗಂಭೀರ ಆರೋಪ ಮಾಡಿದ್ದಾರೆ. ಲಾಕಪ್ ಡೆತ್ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡುತ್ತಿದ್ದಂತೆ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಾಹ್ನವಿ ತಕ್ಷಣವೇ ಆಸ್ಪತ್ರೆ ಹಾಗೂ ಠಾಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಟುಂಬದ ದೂರಿನ ಮೇರೆಗೆ ಕರ್ತವ್ಯದಲ್ಲಿದ್ದ 2 ಪೊಲೀಸ್ ಸಿಬ್ಬಂದಿಯ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಆಗಸ್ಟ್ 3ರಂದು ಬಂಧಿಸಲಾಗಿದೆ. ಇಟಕಿ ರಾಘವೇಂದ್ರ ಹೆಡ್ ಕಾನ್ಸ್ಟೇಬಲ್, ವೆಂಕಟೇಶ್ ಪೊಲೀಸ್ ಕಾನ್ಸ್ಟೇಬಲ್ ಬಂಧನವಾದರೂ ಸ್ಥಳೀಯ ಪೊಲೀಸರ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ, ಸ್ವತಂತ್ರ ತನಿಖೆಯಾಗಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಪ್ರಕರಣ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಆಸ್ಪತ್ರೆ ಆವರಣದಲ್ಲಿ ನೂರಾರು ಜನರು ಜಮಾಯಿಸಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಒಂದು ಸಣ್ಣ ಕೌಟುಂಬಿಕ ಜಗಳಕ್ಕೆ 112ಗೆ ಕಾಲ್ ಮಾಡಿ ಗಂಡನಿಗೆ ಬುದ್ಧಿ ಹೇಳಿ ಕಳಿಸ್ತಾರೆ ಅಂತ ನಂಬಿದ್ದ ಬಡ ಹೆಣ್ಣು ಮಗಳಿಗೆ ಈಗ ಅನಾಥ ಪ್ರಪಂಚವೇ ಎದುರಾಗಿದೆ. ಕೂಲಿ ಮಾಡಿ ಸಂಸಾರ ತೂಗಿಸುತ್ತಿದ್ದ ಗಂಡನೇ ಇಲ್ಲವಾದ ಮೇಲೆ ಆ 2 ಸಣ್ಣ ಮಕ್ಕಳ ಭವಿಷ್ಯ ಏನು? ಕಾಕಿ ಬಟ್ಟೆ ಹಾಕಿದ ತಕ್ಷಣ ಕಾನೂನನ್ನು ಕೈಗೆ ತೆಗೆದುಕೊಂಡು ಜೀವ ತೆಗೆಯುವ ಹಕ್ಕು ಈ ಪೊಲೀಸರಿಗೆ ಕೊಟ್ಟವರು ಯಾರು? ಬಂಧಿತರಾದ 2 ಪೊಲೀಸರಿಗೆ ಶಿಕ್ಷೆಯಾಗುತ್ತಾ? ಸಿಸಿಟಿವಿ ಫುಟೇಜ್ ಹೊರಬರುತ್ತಾ? ಅಥವಾ ಪ್ರಕರಣವನ್ನ ಮುಚ್ಚಿ ಹಾಕಲಾಗುತ್ತಾ? ಮುಂಬರುವ ದಿನಗಳಲ್ಲಿ ಈ ಲಾಕಪ್ ಡೆತ್ ಕೇಸ್ ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೋ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.